ಬಿಗ್ ಬಾಸ್‌ನ ಹೊಸ ಪ್ರೊಮೋ ರಿಲೀಸ್ ಆಗಿದೆ. ಹೌದು, ನಟ ಗಿಲ್ಲಿ ಮೇಲೆ ಅಶ್ವಿನಿ ಗೌಡ ಅವರು ತುಂಬಾನೇ ಸಿಟ್ಟಾಗಿ ಗರಂ ಆಗಿದ್ದಾರೆ. ಹೌದು, ಇದಕ್ಕೆ ಕಾರಣ ಆ ಪ್ರೊಮೋದಲ್ಲಿ ನೀವು ನೋಡಿರಬಹುದು ಅಥವಾ ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಹೌದು, ಅಶ್ವಿನಿ ಗೌಡ ಅವರು ನಟ ಗಿಲ್ಲಿ ಹಾಗೂ ಕಾವ್ಯ ಅವರಿಗೆ ನಾಮಿನೇಷನ್ ಪ್ರಕ್ರಿಯೆ ಇರುವಾಗ ನಟ ಗಿಲ್ಲಿ ಹಾಗೂ ಕಾವ್ಯ ಅವರ ಬಗ್ಗೆ ಅಶ್ವಿನಿ ಗೌಡ ಅವರು ನಾವು ಹೇಳುವ ಮಾತುಗಳಿಗೆ ಗಿಲ್ಲಿ ಹಾಗೂ ಕಾವ್ಯ ಅವರು ತುಂಬಾನೇ ಪರ್ಸನಲ್ ಆಗಿ ತಗೊಳ್ತಾರೆ ಅಂತ ಹೇಳ್ತಾರೆ. ಹೌದು, ಇದಕ್ಕೆ ನಟ ಗಿಲ್ಲಿ ಅವರು ಮತ್ತು ಕಾಕ್ರೋಚ್ ಸುದಿ ಅವರೊಂದಿಗೆ ಮಾತುಗಳು ನಡೆಯುತ್ತವೆ. ಈ ರೀತಿಯಾಗಿ ಈ ಹೊಸ ಪ್ರೊಮೋ ಅಲ್ಲಿ ಎಡಿಟ್ ಮಾಡಲಾಗಿದೆ ಬಿಗ್ ಬಾಸ್ ತಂಡ. ಹೌದು, ಅದಾದ ನಂತರ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರ ಬಳಿ ಬಂದು, ನೀವು ಗೌರವಿತವಾಗಿದ್ದರೆ ಗೌರವ ಕೊಟ್ಟು ಮಾತಾಡುತ್ತೇವೆ ಎಂದು ಹೇಳುತ್ತಾರೆ. ಅದಕ್ಕೆ ಗಿಲ್ಲಿ ಅವರು, ನಾವು ಗೌರವದಿಂದನೇ ಮಾತಾಡ್ತಾ ಇರೋದು ಅಂತ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರು ಹೇಳುತ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು, ಇವಾಗ ಇರ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ಅಂತ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಕೇಳುತ್ತಾರೆ. ಇದಕ್ಕೆ ಗಿಲ್ಲಿಯ ಉತ್ತರ, ಹೋಗೆ ಬಾರೆ ಅಂತ ಕರಿತಾ ಇದ್ದೆ ಅಂತ ಹೇಳ್ತಾರೆ ಗಿಲ್ಲಿ. ಹೌದು, ಅದಕ್ಕೆ ಅಶ್ವಿನಿ ಗೌಡ ಅವರು, ಹೋಗೆ ಬಾರೆ ಅಂತ ಏನ್ ಕರಿತೀಯಾ ಏಕವಚನದಲ್ಲಿ, ಹೀಗೆ ಕರೆಯೋಕೆ ನಿನ್ಗೆ ಇದು ಇದೆಯಾ ಅಂತ, ರೈಟ್ಸ್ ಇದೆಯಾ ಅಂತ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಸಿಟ್ಟಿನಿಂದನೇ ಪ್ರಶ್ನೆ ಮಾಡುತ್ತಾರೆ. ಏಕವಚನದಲ್ಲಿ ಹಾಗೆ ಕರೆಯೋ ಹಾಗಿಲ್ಲ ಎಂದು ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಹೇಳಿ ಈ ಫೈಟ್ ಈ ಪ್ರೊಮೋದಲ್ಲಿ ಕೊನೆಗೊಳ್ಳುತ್ತದೆ. ಟೋಟಲ್ ಆಗಿ ಪ್ರೊಮೋ ನೋಡಿದಾಗ ಅರ್ಥ ಆಗುತ್ತೆ, ಗಿಲ್ಲಿಯವರ ಮೇಲೆ ಏನೋ ತಮಾಷೆ ಮಾಡುತ್ತಿರುತ್ತಾರೆ ಎಲ್ಲ ಸ್ಪರ್ಧಿಗಳು. ಅದನ್ನ ಗಿಲ್ಲಿ ಹಾಗೂ ಕಾವ್ಯ ಅವರು ಪರ್ಸನಲ್ ಆಗಿ ತಗೊಂಡ್ರ ಇಲ್ವಾ ಅನ್ನೋದೇ ಇಂದಿನ ಪೂರ್ತಿ ಎಪಿಸೋಡ್ ಅಲ್ಲಿ ನೋಡಬೇಕು. ಆದರೆ ನಾಮಿನೇಷನ್ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ಗಿಲ್ಲಿ ಹಾಗೂ ಕಾವ್ಯ ಅವರಿಗೆ ತುಂಬಾನೇ ನೀವು ಪರ್ಸನಲ್ ಆಗಿ ತಗೊಂಡಿದ್ದೀರಾ ಅಂತ ಹೇಳಿದ್ರು. ಸೊ ಇದನ್ನು ಸಹ ನಾವು ಎಪಿಸೋಡ್ ನೋಡಿದಾಗಲೇ ಜಡ್ಜ್ ಮಾಡಬೇಕಾಗುತ್ತೆ. ಸೊ ಗಿಲ್ಲಿ ಅವರು ಗೌರವದಿಂದನೇ ಮಾತಾಡ್ತಾ ಇದ್ರು. ಸೊ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರನ್ನ ಕೆರಳಿಸಿ, ಗೌರವದಿಂದ ಮಾತಾಡಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಗಿಲ್ಲಿ ಅವರು, ಹೋಗಿ ಬಾರೆ ಅಂತ ಕರಿತೀನಿ ಅಂತ ಹೇಳಿದ್ರು. ಹೌದು, ಒಂದ್ ಕಡೆಯಿಂದ ನೋಡೋದಾದ್ರೆ ಇದು ತಪ್ಪು ಅಂತಾನೆ ಹೇಳ್ಬೇಕು. ಎದುರುಗಡೆ ಇರೋ ವ್ಯಕ್ತಿಯನ್ನ ಏಕವಚನದಲ್ಲಿ ಕರೆಯೋದು ತಪ್ಪು. ಹೌದು, ಆದರೆ ಅಶ್ವಿನಿ ಅವರು ಕೆರಳಿಸಿ ಕೇಳಿದ ಪ್ರಶ್ನೆಗೆ ಗಿಲ್ಲಿ ಅವರ ಉತ್ತರ ಹೀಗಿತ್ತು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇದರಲ್ಲಿ ನಟ ಗಿಲ್ಲಿ ಅವರ ತಪ್ಪು ಇದೆಯಾ ಅಥವಾ ಅಶ್ವಿನಿ ಗೌಡ ಅವರ ತಪ್ಪು ಇದೆಯಾ ಎಂದು ಸಹ ತಿಳಿಸಿ. ಸೊ ಈ ಪ್ರೊಮೋ ನೋಡಿ ನಿಮಗೆ ಏನು ಅನಿಸಿತು? ಈ ಪ್ರೊಮೋ ನಿಮಗೆ ಇಷ್ಟ ಆಯ್ತಾ? ಈಗ ನಾಮಿನೇಷನ್ ಪ್ರಕ್ರಿಯೆಯಿಂದ ಜಗಳ ಶುರುವಾಗಿದೆ. ಸೊ ಈ ಜಗಳಗಳು ನೋಡೋಕೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ ಎಂದು ಸಹ ತಿಳಿಸಿ. ಇದು ಈಗ ಅಸಲಿ ಬಿಗ್ ಬಾಸ್ನ ಆಟ ಶುರುವಾಗಿದೆ. ಇದೇ ರೀತಿ ಬಿಗ್ ಬಾಸ್ ಮುಂದುವರಿಯುತ್ತೆ ಅಂತ ಅನ್ಕೊಳ್ತೇನೆ. ಆವಾಗ ವೀಕ್ಷಕರಿಗೆ ಒಂದು ಕುತೂಹಲದಿಂದ ನೋಡುವಂತ ಶೋ ಆಗುತ್ತೆ ಇದು ಬಿಗ್ ಬಾಸ್. ಸೊ ಇವರಿಬ್ಬರ ನಡುವೆ ಯಾರು ಸರಿ ಎಂದು ಇಂದು ರಾತ್ರಿ ಫುಲ್ ಎಪಿಸೋಡ್ ನೋಡಿದಾಗಲೇ ಅರ್ಥವಾಗುತ್ತೆ. ಅಥವಾ ಯಾರಾದರೂ ಲೈವ್ ಅಲ್ಲಿ ನೋಡಿದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.